ನೀನು ಸ್ಟೂಡೆಂಟ್ ಆಗಿದ್ರೆ ಇವತ್ತಿಂದಾನೇ ಈ 3 ಅಭ್ಯಾಸ ಶುರು ಮಾಡ್ಕೊ. ಟಾಪರ್ಸ್ ಏನೋ ನಿನಗಿಂತ ಬುದ್ಧಿವಂತರಲ್ಲ, ಆದ್ರೆ ಅವರು ಸ್ಮಾರ್ಟ್ ಆಗಿ ಓದ್ತಾರೆ ಅಷ್ಟೇ. ಪಾಯಿಂಟ್ ನಂಬರ್ 1, 3 ಲೈನ್ ರೂಲ್. ಯಾವುದೇ ದೊಡ್ಡ ಟಾಪಿಕ್ ಆಗಿರ್ಲಿ ಅದನ್ನ ಬರೀ 3 ಲೈನ್ ಅಲ್ಲಿ ಬರೆಯೋಕೆ ಟ್ರೈ ಮಾಡು. ಯಾಕೆಂದರೆ ನಿಮ್ಮ ಬ್ರೈನ್ ತುಂಬಾ ಸಿಂಪಲ್ ಆಗಿರುವುದನ್ನ ತುಂಬಾ ಬೇಗ ಅರ್ಥ ಮಾಡಿಕೊಳ್ಳುತ್ತದೆ. ದೊಡ್ಡ ಪ್ಯಾರಾಗ್ರಾಫ್ ಓದುವ ಬದಲು ಶಾರ್ಟ್ ಆಗಿ ಓದಿದರೆ ನೆನಪು ಚೆನ್ನಾಗಿ ಉಳಿಯುತ್ತದೆ. ಪಾಯಿಂಟ್ ನಂಬರ್ 2, ಮಿಕ್ಸ್ಡ್ ಸ್ಟಡಿ ಟೆಕ್ನಿಕ್. ಒಂದೇ ಸಬ್ಜೆಕ್ಟ್ ಇಟ್ಕೊಂಡು ಗಂಟೆಗಟ್ಟಲೆ ಕುತ್ಕೋಬೇಡ, 2 ಸಬ್ಜೆಕ್ಟ್ನ ಮಿಕ್ಸ್ ಮಾಡಿ ಓದು. ಫಾರ್ ಎಕ್ಸಾಂಪಲ್, 1 ಗಂಟೆ ಥಿಯರಿ ಓದಿದರೆ ಇನ್ನೊಂದು ಗಂಟೆ ಮ್ಯಾಥ್ಸ್ ಮಾಡು. ಆಗ ನಿನ್ ಮೈಂಡ್ ಬೋರ್ ಆಗಲ್ಲ, ಸಖತ್ ಆಕ್ಟಿವ್ ಆಗಿರುತ್ತೆ. ಪಾಯಿಂಟ್ ನಂಬರ್ 3, ಮಾರ್ನಿಂಗ್ ರೀಕಾಲ್. ಬೆಳಗ್ಗೆ ಎದ್ದಿದ ತಕ್ಷಣ ಬುಕ್ ಮುಟ್ಬೇಡ, ಕಣ್ಮುಚ್ಚಿ ನೆನ್ನೆ ಏನು ಓದಿದ್ದೆ ಅಂತ ರಿಕಾಲ್ ಮಾಡ್ಕೊ. ಈ ಒಂದು ಅಭ್ಯಾಸ ಇದೆ ಅಲ್ಲ, ಇದು ನಿಮ್ಮ ಲಾಂಗ್ ಟೈಮ್ ಮೆಮೊರಿ ಉಳಿಸಕ್ಕೆ ಸಖತ್ ಹೆಲ್ಪ್ ಮಾಡುತ್ತೆ. ಈ 3 ಅಭ್ಯಾಸ ನಿಮಗಿಷ್ಟವಾಗಿದ್ದರೆ ನೀವು ಕೂಡ ಟ್ರೈ ಮಾಡಿ, ಹಾಗೆ ನನ್ನ ಪೇಜ್ನ ಫಾಲೋ ಮಾಡಿ.